ಕೃಷ್ಣ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ಸ್ಕಿಪ್ ಮಾಡ್ದೇ ವಿಡಿಯೋನ ವಾಚ್ ಮಾಡಿ ಫ್ರೆಂಡ್ಸ್. ಇವತ್ತು ನಾನು ಕ್ಯಾಬೇಜ್ ಪರೋಟ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಕ್ಯಾಬೇಜ್ನ ಚಿಕ್ಕದಾಗಿ ಕಟ್ ಮಾಡಿ ಹೆಚ್ಚಿಟ್ಕೊಂಡಿದ್ದೀನಿ. ನಿಮಗೆ ಹೆಚ್ಚಿಟ್ಕೊಳ್ಳೋಕ್ಕಾಗಿಲ್ಲ ಅಂತಂದರೆ ತುರಿಯೋ ಮಣೆಯಿಂದ ತೊಗೊಂಡು ತುರಿದಿಟ್ಕೊಳ್ಳಬಹುದು. ಹಾಗೆ ಇಲ್ಲಿ 1 ಲೋಟ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಧನಿಯಾ ಪುಡಿ ತೊಗೊಂಡಿದ್ದೀನಿ, ಹಾಗೆ ಗರಂ ಮಸಾಲ ತೊಗೊಂಡಿದ್ದೀನಿ. ಇಲ್ಲಿ ಅಚ್ಚಿ ಖಾರದ ಪುಡಿ ಹಾಗೆ ಅರಿಶಿನ ಪುಡಿ ತೊಗೊಂಡಿದ್ದೀನಿ. ಇಲ್ಲಿ ಒಗ್ಗರಣೆಗೆ ಎಣ್ಣೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, 2 ರಿಂದ 3 ಸ್ಪೂನು ಕಡಲೆ ಹಿಟ್ಟು, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ 2 ಮೀಡಿಯಮ್ ಸೈಜ್ ಈರುಳ್ಳಿ, 4 ರಿಂದ 5 ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ, ಇಷ್ಟೆಲ್ಲ ಐಟಮ್ ಇಟ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ 2 ರಿಂದ 3 ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಅದು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೀವು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಳ್ಳೋದು ಬೇಡ ಅಂತಂದರೆ ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ಟು ಪೇಸ್ಟು ಮಾಡ್ಕೋಬೋದು. ಹಾಗೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ ಹಾಕ್ತೀನಿ ನೋಡಿ. ಎಲ್ಲನೂ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನೋಡಿ. ಕರಿಬೇವಿನ ಸೊಪ್ಪು ದಪ್ಪ ಇದ್ದರೆ ಲಟ್ಸೋವಾಗ ತಗಲುತ್ತೆ, ಅದಕ್ಕೋಸ್ಕರ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಎಲ್ಲ ಕರಿಬೇವಿನ ಸೊಪ್ಪು ಹಾಕ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ. ಅದನ್ನು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋತೀನಿ. ಇವಾಗ ಅದೆಲ್ಲ ಫ್ರೈ ಆಗಿದ್ದಾಯಿತು. ಕ್ಯಾಬೇಜ್ ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಕ್ಯಾಬೇಜ್ ಹಾಕ್ತೆ, ಹಾಗೆ ಅಚ್ಚಿ ಖಾರದ ಪುಡಿ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಇವಾಗ ಧನಿಯಾ ಪುಡಿ ಗರಂ ಮಸಾಲ ಹಾಕ್ತಾಯಿದ್ದೀನಿ. ಯಾವ ಮಸಾಲ ಆದರೂ ಪರವಾಗಿಲ್ಲ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇವಾಗ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಫ್ರೈ ಆಗ್ತಾ ಇದೆ. ಈ ಥರ ಎಲ್ಲನೂ ಚೆನ್ನಾಗಿ ಕಲರ್ ಬರ್ತಾ ಇದೆ ನೋಡಿ. ಇವಾಗ ಫ್ರೈ ಆಗಿದೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊತೀನಿ ಲಾಸ್ಟಲ್ಲಿ. ಇವಾಗ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಕಲರು ಎಷ್ಟು ಚೆನ್ನಾಗಿ ಬಂದಿದೆ. ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡೆ. ಇವಾಗ ಲಾಸ್ಟಲ್ಲಿ ನಾನು ಬೈಂಡಿಂಗಿಗೋಸ್ಕರ ನಾನು ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ ನೋಡಿ. ಹಾಕಿಲ್ಲ ಅಂತಂದರೆ ಚೆನ್ನಾಗಿ ಆಗಲ್ಲ ಉಂಡೆ ಕಟ್ಟೋಕ್ಕೆ, ಅದಕ್ಕೋಸ್ಕರ ಬೈಂಡಿಂಗ್ ಬರೋಕ್ಕೋಸ್ಕರ ನಾನು ಕಡಲೆ ಹಿಟ್ಟು ಹಾಕಿದ್ದೀನಿ. ಇವಾಗ ಎಲ್ಲ ಮಿಕ್ಸ್ ಆಗಿದ್ದಾಯಿತು. ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ ನಂತರ ಉಂಡೆ ಕಟ್ಕೊಳಕ್ಕಾಗೋದು. ಈ ಕಡೆ ನಾನು ಗೋಧಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ನೋಡಿ. 1 ಲೋಟ ಗೋಧಿ ಹಿಟ್ಟಿಗೆ ನಾನು ಉಪ್ಪು ಹಾಕ್ಬಿಟ್ಟು ನೀರು ಹಾಕಿ ಚಪಾತಿ ಹದಕ್ಕೆ ಬರೋ ಥರ ನಾನು ಕಲಿಸ್ಕೊತೀನಿ. ನೋಡಿ ಹಿಟ್ಟು ಕಲಸಿದ್ದಾಯಿತು. 10 ನಿಮಿಷ ನೆನೆಯಕ್ಕೆ ಬಿಡೋಣ ಕಣಕನ. ಈ ಕಡೆ ನಾನು ಕ್ಯಾಬೇಜ್ ಮಿಶ್ರಣನ ಚೆನ್ನಾಗಿ ಮಿದ್ದಿ ಸಾಫ್ಟ್ ಮಾಡ್ಕೊತೀನಿ. ಸಾಫ್ಟ್ ಮಾಡಿಕೊಂಡು ಈ ಥರ ಉಂಡೆ ಕಟ್ಟಿ ಇಟ್ಕೊತಾ ಇದ್ದೀನಿ ನೋಡಿ. ನೋಡಿ ಈ ಥರ ಉಂಡೆ ಕಟ್ಕೊಂಡು ಇಟ್ಕೊತೀನಿ.
ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಉಂಡೆ ಕಟ್ಕೊಂಡು ಇಟ್ಕೋಬೋದು. ಚಿಕ್ಕದು ಬೇಕು ಅಂದರೆ ಚಿಕ್ಕ ಸೈಜ್ ಮಾಡ್ಕೋಬೋದು, ದಪ್ಪ ಬೇಕಂದರೆ ದಪ್ಪ ಮಾಡ್ಕೋಬೋದು. ನೋಡಿ ಎಲ್ಲನೂ ಇದೇ ಥರ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಕಣಕ ತೊಗೊತೀನಿ. ಅದರಲ್ಲಿ ಸ್ವಲ್ಪ ಕಣಕ ತೊಗೊಂಡು ಎಣ್ಣೆ ಸವರ್ಕೊಂಡು ಆ ಕಣಕನ ಅಗ್ಲ ಚೆನ್ನಾಗಿ ಉಂಡೆ ಮಾಡಿಕೊಂಡು ಅಗ್ಲ ಮಾಡ್ಕೊತೀನಿ. ಈ ಥರ ಅಗ್ಲ ಮಾಡಿಕೊಂಡ್ರೆ ನಿಮಗೆ ತುಂಬ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಇಲ್ಲಾಂದರೆ ಒಂಚೂರು ಲಟ್ಟಿಸ್ಕೊಂಡು ತುಂಬ್ಕೊಳ್ಳಬೋದು. ನಾನು ಕೈಯಲ್ಲೇ ತುಂಬ್ಕೊತೀನಿ. ನೋಡಿ ಈ ಥರ ಪ್ರೆಸ್ ಮಾಡಿ 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 ತುಂಬ್ಕೊಳ್ಳೋದು. ನಾವು ತುಂಬ್ಕೊಂಡು ಮಾಡ್ತೀನಿ. ಕೆಲವೊಬ್ಬರು ಚಪಾತಿ ಹಿಟ್ಟಲ್ಲೇ ಎಲ್ಲನೂ ಹಾಕಿಬಿಟ್ಟು ಲಟ್ಟಿಸ್ಕೊಂಡು ಮಾಡ್ತಾರೆ. ಈ ಥರ ಆದರೆ ಬಾಯಿ ತುಂಬ ಚೆನ್ನಾಗಿರುತ್ತೆ. ಉಪ್ಪು ಖಾರ ಎಲ್ಲ ಬಾಯಿ ತುಂಬ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಮೇಲೆ ಎಲ್ಲ ಎಣ್ಣೆ ಹಚ್ಚಿಬಿಟ್ಟು ಇಟ್ಕೊತೀನಿ. ಹಾಗೆ ಇನ್ನೊಂದು ತುಂಬೋದು ತೋರಿಸ್ತೀನಿ ನೋಡಿ ಯಾವ ಥರ ತುಂಬ್ಕೋಬೇಕು ಅಂತ. ಈ ಥರ ಅಗ್ಲ ಮಾಡಿಕೊಂಡ್ರೆ ಈಸಿ ಆಗುತ್ತೆ ತುಂಬ್ಕೊಳ್ಳೋಕ್ಕೆ. ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಕ್ಕೋತೀನಿ ನೋಡಿ. ಮೇಲೆ ಬಂದಿರೋದು ಎಕ್ಸ್ಟ್ರಾ ಇರೋದು ಅದು ಇದ್ದುಬಿಟ್ರೆ ದಂಡಿ ಎಲ್ಲ ಕಣಕ ಹಂಗೆ ಉಳಿಯುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಇರೋದೆಲ್ಲ ತೆಕ್ಕೊಂಡೆ. ಇವಾಗ ಅದನ್ನು ನಾನು ಒಣ ಹಿಟ್ಟಲ್ಲಿ ಅದ್ದಿ ಲಟ್ಟಿಸ್ಕೊತೀನಿ ನೋಡಿ. ನೋಡಿ ನೀಟಾಗಿ ಲಟ್ಟಿಸ್ಕೊತೀನಿ. ತುಂಬ ತೆಳುವೂ ಇರಬಾರ್ದು ಪರೋಟ ಲಟ್ಟಿಸೋದು, ತುಂಬ ದಪ್ಪನೂ ಇರಬಾರ್ದು. ಮೀಡಿಯಮ್ ಸೈಜಲ್ಲಿ ನಾವು ಲಟ್ಟಿಸ್ಕೋಬೇಕಾಗತ್ತೆ. ತುಂಬ ತೆಳುವು ಆದರೆ ಅದು ಕಿತ್ತೋಗೋ ಚಾನ್ಸಸ್ ಇರುತ್ತೆ, ಹರಿದೋಗುತ್ತೆ. ಹಾಗಾಗಿ ಮೀಡಿಯಮ್ ಸೈಜಲ್ಲಿ ನಾವು ಲಟ್ಟಿಸ್ಕೋಬೇಕು. ತುಂಬ ದಪ್ಪ ಇರಬಾರ್ದು, ತುಂಬ ತೆಳುವು ಇರಬಾರ್ದು. ನೋಡಿ ಚಪಾತಿ ಥರನೇ ಲಟ್ಟಿಸ್ತಾ ಇದ್ದೀನಿ. ಎಲ್ಲೂ ಹರಿತಾ ಇಲ್ಲ, ಕಿತ್ತೋಗ್ತಾ ಇಲ್ಲ. ಎಷ್ಟು ಚೆನ್ನಾಗಿ ಲಟ್ಟಿಸ್ತಾ ಇದ್ದೀನಿ ನೋಡಿ. ದಂಡಿ ಎಲ್ಲ ದಪ್ಪ ಉಳ್ಕೋಬಾರ್ದು, ಎಲ್ಲ ಲೇವಲ್ಲಾಗಿ ಲಟ್ಟಿಸ್ತಾ ಇದ್ದೀನಿ. ಈ ಕಡೆ ತವಾ ಇಟ್ಟಿದ್ದೀನಿ ನೋಡಿ. ತವಾ ಗ್ಯಾಸ್ ಆನ್ ಮಾಡಿಬಿಟ್ಟು ತವಾ ಇಟ್ಟಿದ್ದೀನಿ ಕಾಯೋಕ್ಕೆ. ಅದಕ್ಕೆ ನಾನು ಲಟ್ಟಿಸ್ಕೊಂಡಿರೋ ಅಂಥ ಪರೋಟ ಹಾಕ್ತಾಯಿದ್ದೀನಿ. ಇದಕ್ಕೆ ನಾನು ಮೇಲೆ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ. ಸ್ಪೂನಲ್ಲಿ ಹಾಕ್ಕೋಬೋದು, ಬಟ್ ಸ್ಪೂನ್ಗಿಂತ ಇದು ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಕೈಯಿಂದನೇ ಹಚ್ತಾಯಿದ್ದೀನಿ ಎಣ್ಣೆನ. ಇವಾಗ ಒಂದು ಸೈಡ್ ಆಗಿದ್ದಾಯಿತು, ಬೆಂದಿದೆ. ಇನ್ನೊಂದು ಸೈಡು ಬೇಯಿಸೋಣ. ತಿರುಗಿ ಹಾಕ್ತಾಯಿದ್ದೀನಿ ನೋಡಿ. ನೋಡಿ ಯಾವ ಥರ ಉಬ್ಬಿ ಬರ್ತಾ ಇದೆ ನೋಡಿ ಪರೋಟ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ನೋಡಿ. ಇವಾಗ ತಿರುಗಿ ಹಾಕ್ಕೊತೀನಿ. ಎರಡು ಸೈಡು ಬೆಂದಿದ್ದಾಯಿತು ನೋಡಿ. ಈ ಸೈಡು ಎಷ್ಟು ಚೆನ್ನಾಗಿ ಬಂದಿದೆ ಕಲರು. ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕ್ಯಾಬೇಜ್ ಪರೋಟ. ನೀವು ಒಂದ್ಸಾರಿ ನನ್ನ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೋಡಿ ಟೇಸ್ಟಿಯಾಗಿರುವಂತಹ ಕ್ಯಾಬೇಜ್ ಪರೋಟ ರೆಡಿಯಾಗಿದೆ. ಹಾಗೆ ಇದು ಚಟ್ನಿ ಜೊತೆ, ಕಾಯಿ ಚಟ್ನಿ ಜೊತೆಗೂ ತಿನ್ಬೋದು, ಸಾಸು ಮೊಸರು ಜೊತೆನೂ ತಿನ್ಬೋದು. ಯಾವ ಕಾಂಬಿನೇಷನಲ್ಲಾದರೂ ಚೆನ್ನಾಗಿ